ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪುನೀತ್ ರಾಜ್ಕುಮಾರ್ ಅವರು ಅಂದರೆ ಪ್ರತಿಯೊಂದು ದಿವಸನೂ ಹಬ್ಬನೇ ನಮಗೆ. ಇವತ್ತು ಮೂವಿ ರಿಲೀಸು ಇತಿಹಾಸದಲ್ಲೇ ಫಸ್ಟ್ ಟೈಮು ಪ್ರಪಂಚದಲ್ಲೇ ಆಗಲಿ ಇಡೀ ಪ್ರಪಂಚದಲ್ಲಿ ರಿಲೀಸ್ ಮೂವಿ ಇಷ್ಟು ಕ್ರೌಡ್ ಇರೋದು ಇವರಿಂದಲೇ ಟ್ರೆಂಡ್ ಸ್ಟಾರ್ಟ್ ಆಗಿರೋದು. ಇದೊಂದೇ ಅಂತಲ್ಲ, ಇನ್ನು ಮುಂದೆ ಎಷ್ಟೇ ಸಾವಿರ ಸಿನಿಮಾಗಳು ಬಂದರೂ ಬೇರೆಯವ್ರದ್ದು ಬಾಸ್ ಸಿನಿಮಾ ಮುಂದೆ ನಿಲ್ಲು. ಇವರೇ ಆ್ಯಕ್ಚುಲಿ ನಂಬರ್ ಒನ್ನು, ಪ್ರಪಂಚದಲ್ಲೇ ನಂಬರ್ ಒನ್ ಅನ್ಬೋದು ಇವರು. ಯಾವುದೇ ಕಾರಣಕ್ಕೂ ಹುಟ್ಟಿದ ಸೂರ್ಯ ಚಂದ್ರ ಎಷ್ಟು ಶಾಶ್ವತನೋ ಹಂಗೆ ಬಾಸು ಶಾಶ್ವತವಾಗಿದ್ದೇ ಇರ್ತಾರೆ. ಅದರಲ್ಲೂ ನಮ್ಮ ಹೆಸರಲ್ಲಿ ಅವ್ರು ಬೆರ್ತವ್ರೆ. ನಮ್ಮ ಹೆಸರವರೆಗೂ ಅವ್ರ ಹೆಸರು ನಾವು ಕಾಪಾಡ್ತೀವಿ. ಥ್ಯಾಂಕ್ ಯು. ಜೈ ಅಪ್ಪು ಬಾಸ್. ರಮ್ಯ ಅವರೇ ನೋಡಿರಲಿಲ್ಲ ಆ್ಯಕ್ಚುಲಿ. ನಾವು ತುಂಬ ಚೆನ್ನಾಗಿ ಅವರು ಈ ಕೋಪ್ರೇಷನ್ ಇಲ್ಲಿ ಈ ಸಿನಿಮಾಗೋಸ್ಕರ ಬಂದಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು. ಇದು ಮತ್ತೆ ಮೋಟಿವೇಶನ್ ನಮ್ಗೆ ಏನಪ್ಪ ಅಂದರೆ, ಈ ರಮ್ಯಾ ಅವ್ರಿಗಾಗಲಿ ಪುನೀತ್ ರಾಜ್ಕುಮಾರ್ ಆಗಲಿ ಏನು ಬಾಂಧವ್ಯ ಇದೋ ಅದು ನಾವು ಕಂಟ್ಮೂಲ ನಮ್ಗೆ ಅವಕಾಶ ಸಿಗ್ತದೆ. ಇದರಿಂದ ಇದೇ ಉದ್ದೇಶ ಅಂತಲ್ಲ, ಇನ್ನೂ ಸಾವಿರ ಉದ್ದೇಶಗಳಿಂದಲೂ ನಾವು ಇದೇ ಥರ ಮೇಡಮ್ನ ಕರೆಸಿ ಅಥವಾ ಏನೋ ರಿಕ್ವೆಸ್ಟ್ ಮಾಡೋ ಕರೆಸಿ ಜನಗಳಿಗಾಗಲಿ ಅಭಿಮಾನಿಗಳಿಗೆ ಒಂದು ಪ್ರೋತ್ಸಾಹ ಕೊಡೋದಾಗಲಿ ಹುರುಪು ತುಂಬ ಕೆಲಸ ನಾವು ಲೈಫ್ ಲಾಂಗ್ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು. ಕೇಳಿ ಏನು ಸರ್? ಕೇಳಿಸಿಲ್ಲ ಸರ್. ನಮಗೆ ವರ್ಷಕ್ಕೊಂದು ಹಬ್ಬ ಸರ್. ನಮಗೆ ಅರ್ಥ ಆಯ್ತಾ? ನಾವು ತುಂಬ ನಮ್ಮ ದೇವ್ರನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ವರ್ಷಕ್ಕೊಂದು ಇಷ್ಟು ಕ್ರೌಡು ಫಸ್ಟ್ ಟೈಮ್ ನೋಡ್ತಿರೋದು. ಯಾಕೆ ಅಂತಂದ್ರೆ ಅವ್ರನ್ನಾದ್ರೂ ಬದುಕಿ ಇದನ್ನೆಲ್ಲ ನೋಡ್ಬಿಟ್ಟಿದ್ರೆ ತುಂಬ ಖುಷಿ ಪಟ್ಟಿರೋರು. ಆದರೆ ಮನಸ್ಸಲ್ಲಿ ನಮಗೆ ಏನು ನೋವು ಅಂತಂದರೆ, ಅವ್ರು ನಮ್ಗೊಂದು ಹೇಳ್ಕೊಟ್ಟೋಗಿದ್ದಾರೆ ಸರ್, ಸ್ಟಾರ್ ವಾರ್ ಬೇಡ ಅಂತ ಹೇಳ್ಬಿಟ್ಟು. ಅದನ್ನು ನಾವು ಹಂಗೆ ಪಾಲನೆ ಮಾಡ್ತಾಯಿದ್ದೀವಿ 100%. ಅಪ್ಪು ಸಾಹೇಬ್, ಅಪ್ಪು ಅಣ್ಣವ್ರ ಫಿಲಮ್ಗೆ ಎಲ್ಲ ಇವರು ಬಂದಿದ್ದಾರೆ, ಎಲ್ಲ ಫ್ಯಾನ್ಸು ಬಂದಿದ್ದಾರೆ. ಅದೊಂದು ಸಂತೋಷ. ಬಟ್ ಇಷ್ಟೊಂದು ಕ್ರೌಡು ಮೊದಲನೇ ಬಾರಿಗೆ ಅದು ನಾವು ರಮ್ಯಾ ಮೇಡಮ್ ಬರ್ತಾರೆ ಅಂದ್ಕೊಂಡಿರಲಿಲ್ಲ. ಅವ್ರು ಬಂದಿದ್ದಾರೆ, ಅವ್ರಿಗೆ ಧನ್ಯವಾದಗಳು ಸರ್. ಖಂಡಿತವಾಗ್ಲೂ ಸರ್. ಅದರಲ್ಲೂ ನಮ್ಮ ಅಪ್ಪು ಫ್ಯಾನ್ಸ್ ಇದ್ದಾರಲ್ಲ, ನಮ್ಗೆ ಹೇಳೋಗಿದ್ದಾರೆ ನಮಗೆ ಸ್ಟಾರ್ ವಾರ್ ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು. ಬಟ್ ನಾವು ಅದನ್ನು ಪಾಲನೆ ಮಾಡ್ತೀವಿ. ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ, ದಯವಿಟ್ಟು ನಮ್ಮ ಕನ್ನಡದವ್ರನ್ನ ಬೆಳೆಸಿ. ಸ್ಟಾರ್ ವಾರ್ ಮಾಡೋದ್ರಿಂದ ಇನ್ನಷ್ಟು ನಮ್ಮ ಕನ್ನಡ ಮೂವೀಸ್ನ ಕೆಳಗಡೆ ತಳ್ಳಬೇಡಿ ಅಂತ ಹೇಳ್ತೀನಿ ಸರ್. ಸರ್ ಏನಿಲ್ಲ, ಈ ಥರ ವರ್ಷಕ್ಕೊಂದ್ಸಲ ರಿಲೀಸ್ ಮಾಡಿದ್ರೆ ಅದಕ್ಕಿಂತ ಸಮಾಧಾನ ಬೇರೆ ಯಾವುದಿಲ್ಲ ಸರ್. ಏನು ಅಂದ್ರೆ ಒಂದು ಬೇಜಾರು ಪರಿಸ್ಥಿತಿ, ಈ ಥರ ಪರಿಸ್ಥಿತಿಲಿ ಬಂದು ಮೂವಿ ನೋಡಬೇಕು ಅನ್ನೋದು ಒಂದು ಕೊರಗು ಬಿಟ್ಟರೆ ಸರ್ ಬೇರೆ ಏನೂ ಇಲ್ಲ ಸರ್. ನಮ್ಮ ಬಾಸ್ ನಮ್ಮ ಜೊತೆ ಇದ್ದಾರೆ ಸರ್. ಆಮೇಲೆ ಏನು ಗೊತ್ತಾ ಸರ್, ಕರ್ನಾಟಕಕ್ಕೆ 1000 ಜನ ಬಾಸ್ ಬರ್ತಾರೆ, ಬಾಸ್ ಹೋಗ್ತಾರೆ. ಆದರೆ ಒಬ್ಬರೇ ಲೋಕಲ್ ಅಪ್ಪು ಬಾಸ್ ಒಂದೇ. ಆಮೇಲೆ ಕ್ವೀನು ಅಂತಾನೆ ಅಷ್ಟೇ, ಅಷ್ಟೊಂದು ಈ ಕ್ವೀನು ಆ ಕ್ವೀನ್ ಅಂತೆಲ್ಲ ಬರ್ತಾರೆ. ಆದರೆ ಕ್ವೀನ್ ಒಬ್ಬರೇ ಸರ್. ಸ್ಯಾಂಡಲ್ವುಡ್ ಕ್ವೀನ್ ಒಬ್ಬರೇ, ರಮ್ಯಾ ಮ್ಯಾಮ್. ಆಮೇಲೆ ಮೂವಿ ಬಂದ್ಬಿಟ್ಟು ಸರ್ ಸಕ್ಕತ್ತಾಗಿದೆ. ಆಮೇಲೆ ನಾವು ನಮ್ಮ ಏಜಲ್ಲಿ ನಾವು ಮೂವಿ ಬಂದಾಗ ಹುಟ್ಟೇ ಇರಲಿಲ್ಲ. ಬಟ್ ಇವಾಗ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ಸರ್. ವರ್ಷಕ್ಕೊಂದ್ಸಲ ಈ ಥರ ಮೂವಿ ರಿಲೀಸ್ ಮಾಡಿ ಚೆನ್ನಾಗಿರುತ್ತೆ ಸರ್. ಚಿತ್ರ ಬಿಡುಗಡೆಗೆ 21 ವರ್ಷ. ಆವತ್ತು ಮೇನಕ ಚಿತ್ರಮಂದಿರದಲ್ಲಿ 21 ವರ್ಷ ಮುಂಚೆ ಒಂದು ಥಿಯೇಟ್ರ್ ಜನ ಆಚೆ ಇದ್ರು. ಆವಾಗಲೇ ಅಪ್ಪು ಸರ್ ಕ್ರೇಜ್ ಆ ಥರ ಇತ್ತು. ನಾವು ಅವಾಗ PU ಸ್ಟೂಡೆಂಟು. ನಾವು ಇಲ್ಲಿ ಟಿಕೆಟ್ ಸಿಗದೆ ಚಾಮರಾಜಪೇಟೆ ಉಮಾ ಟಾಕೀಸ್ಗೆ ಹೋಗಿ ಸಿನಿಮಾ ನೋಡಿದ್ವಿ. ಇವತ್ತು ನೀವು ನೋಡ್ಬೋದು ಮಾರ್ನಿಂಗ್ ಶೋ ಹೌಸ್ಫುಲ್ಲಾಗಿ ಎಷ್ಟು ಜನ ನಿಂತ್ಕೊಂಡು ನೋಡ್ತಾಯಿದ್ರು. ಮತ್ತು ಈಗ ಮ್ಯಾಟ್ನಿ ಸೋಲ್ಡ್ ಔಟ್ ಟಿಕೆಟು ನೋಡ್ಬೋದು ನೀವು. ಹಾಗೆ ನೋಡಿ, ಒಂದು ನೀವು ಯೋಚನೆ ಮಾಡಿ, ಇವತ್ತು 13ನೇ ತಾರೀಕು ಚಿತ್ರ ಬಿಡುಗಡೆ ಆಗಿ 29/4/2005. ಸೊ ನೆಕ್ಸ್ಟ್ ಮಂತ್ಗೆ ಇನ್ನು 46 ದಿವಸ ಬಾಕಿ ಇದೆ. ಸೊ ಅಪ್ಪು ಸರ್ ಟೋಟಲ್ ನಟಿಸಿದಂಥ ಚಿತ್ರಗಳು 46. ಅಪ್ಪು ಸರ್ ಹುಟ್ಟಿದ ದಿನಾಂಕ 17, ನಮ್ಮನ್ನು ಬಿಟ್ಟೋದ ದಿನ 29. ಸೊ ಅಲ್ಲಿಗೆ 46. ಅಪ್ಪು ಸರ್ನ ನಾವು ಯಾರು ಸುಮ್ಮನೆ ದೇವಮಾನವ ಅಂತ ಹೇಳಿಲ್ಲ, ಅವರು ಭೂಮಿಗೆ ಬಂದ ಭಗವಂತ. ಅಪ್ಪು ಸರ್ ನಾವು ಹೇಗೆ ಮನೆಯಲ್ಲಿ ನಾವು ಡೈಲಿ ಬೆಳಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಹಾಕೊಂಡು, ತಂದೆ ತಾಯಿಗೆ ನಮಸ್ಕಾರ ಹಾಕೊಂಡು ಆಚೆ ಕಡೆ ಬರ್ತೀವೋ, ಹಾಗೆ ಅಪ್ಪು ಸರ್ಗೆ ಸಹ ನಾವು ಒಂದು ನಮಸ್ಕಾರ ಮಾಡ್ಕೊಂಡು ನಾವು ಆಚೆ ಬರೋದು. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ನಮ್ಮ ಕನ್ನಡ ಚಿತ್ರರಂಗವನ್ನು ಏನು ಹೇಳಿದ್ದಾರೆ ರಾಜ್ಕುಮಾರ್ ಅವರು, ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಅಂತ. ನಾವು ನಮ್ಮ ಬುದ್ಧಿ ಬದ್ದಂಗಿದ್ದ ಡಾಕ್ಟರ್ ರಾಜ್ಕುಮಾರ್ ಅಂತ ಹಿಡಿದು ಡಾರ್ಲಿಂಗ್ ಕೃಷ್ಣ ಅವರು, ಇವತ್ತಿನ ನಟರು ಏನಿದ್ದಾರೆ ಡಾರ್ಲಿಂಗ್ ಕೃಷ್ಣ, ಎಲ್ಲ ಕನ್ನಡ ಸಿನಿಮಾ ನಟರ ಚಿತ್ರಗಳನ್ನು ನಾವು ನೋಡ್ತೀವಿ, ಕನ್ನಡ ಚಿತ್ರಗಳನ್ನ ನೋಡ್ತೀವಿ, ಕನ್ನಡವನ್ನು ಉಳಿಸ್ತೀವಿ, ಬೆಳೆಸ್ತೀವಿ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.